ಕುಡಿತಾರಲ್ಲ. ನಂಗೆ ಬೇಡ, ಅವನ್ ತಂದ್ಕೊಡು. ಯಾಕವ ಹಾಗೆ ಹೇಳ್ತೀಯ? ನಿನ್ನೆಯಿಂದ ಏನು ತಿಂದು ಇಲ್ಲ, ಏನೂ ಇಲ್ಲ. ಒಸಿ ಟೀ ಆದ್ರೂ ಕುಡಿಯವ. ಬಾರೆ ಇಲ್ಲೇ ಹೂ ತಗೊಳ್ಳೋಣ. ಬೇಡ ಕಣೆ, ಇಲ್ಲಿ ಹೂವು ತಗೊಂಡ್ರೆ ದೇವರಿಗೆ ಪಾಪ ಸೂತುತ್ತೆ ಕಣೆ. ಯಾಕೆ ಹೂವು ಫ್ರೆಶ್ ಆಗೇ ಇದೆಯಲ್ಲ? ಹೂ ಫ್ರೆಶ್ ಆಗೇ ಇದೆ ಕಣೆ. ಅವಳು ನಿನ್ನೆ ಅವನು ಕರ್ಕೊಂಡೋಗಿದ್ದಾನಲ್ಲ, ಅವ್ನು ಕರ್ಕೊಂಡೋಗಿದ್ರೆ ನೀನು ಸುಮ್ಮನೆ ಬಿಟ್ಟಿರ್ತಾನೇನೆ ಅವನು. ಹೂ ಮಾರಕ್ ಬಂದಿದ್ದಾಳೆ, ನೆಡ್ತೆಗೆಟ್ಟವಳು ಅವಳು. ಬಾ ಅವಳ ಹತ್ರ ಹೂ ತಗೊಳ್ಳೋದೇನು, ಹೋಗೋಣ. ಕೆಲವಿ 2 ಮೊಳ ಹೂ ಕೊಡು. ಅಕ್ಕ ಕೆಲವಿ, ನೀನ್ ಕರ್ಕೊಂಡೋಗಿದ್ನಲ್ಲ ನಿನ್ನೆ, ಏನ್ ಮಾಡಿದ್ನಿ ಅವನು? ನೀನ್ ನೋಡ್ರೆ ಗೊತ್ತಾಗ್ತೈತೆ ಬಿಡು ಏನು ಆಗಿದೆ ಅಂತ. ಅಲ್ವೇ ನಿನ್ ಜೀವನನೇ ಹಾಳಾಗೋಯ್ತಲ್ಲ ಚೆಲ್ವಿ. ಮಾನ ಕಳ್ಕೊಂಡು ಹೆಂಗೆ ಬದುಕ್ತೀಯ ನೀನು? ಹೆಂಗೆ ವ್ಯಾಪಾರ ಮಾಡ್ತೀಯ? ಸರಿ 2 ಮೊಳ ಹೂವು ಕೊಡು, ನಾನು ಹೋಗ್ಬೇಕು. ಹಾಳಾದವನು ನಿನ್ನ ಹೆಸರನ್ನೇ ಹಾಳು ಮಾಡ್ಬಿಟ್ಟ. ಈ ಜನಗಳು ಅರ್ಥನೇ ಮಾಡ್ಕೊಳಕ್ಕಿಲ್ಲ, ಬಾಯಿಗೆ ಬಂದಾಗ ಮಾತಾಡ್ತಾವೆ. ಅವ್ರ ಮನೆ ಹೆಣ್ಮಕ್ಳಾಗಿದ್ದಿದ್ರೆ ಹಿಂಗೆ ಮಾತಾಡ್ತಿದ್ರ? ರೀ, ಸೆಕ್ಯೂರಿಟಿ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ನೀವು ಮಾಸ್ಕ್ ಮತ್ತೆ ಹಾರ್ಡ್ ಡಿಸ್ಕ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಲುಪಿಸಿದ್ರಿ ಅಲ್ವಾ? ಅವರು ಇನ್ವೆಸ್ಟಿಗೇಷನ್ ಬಗ್ಗೆ ಏನಾದರೂ ಹೇಳಿದ್ರಾ? ಇಲ್ಲ ಚಿನ್ನುಮುರಿ, ಸಾಕ್ಷಿಗಳನ್ನೆಲ್ಲ ಅವ್ರಿಗೆ ಒಪ್ಪಿಸಿದ ಮೇಲೆ ಅವ್ರು ವಾಪಸ್ ಕಾಂಟ್ಯಾಕ್ಟೇ ಮಾಡಿಲ್ಲ. ಅವ್ರು ಮಾಡಿಲ್ಲ ಅಂದರೆ ನೀವಾದರೂ ಒಂದ್ಸತಿ ಫೋನ್ ಮಾಡಿ ಕೇಳ್ಬೋದಲ್ವಾ, ಇನ್ವೆಸ್ಟಿಗೇಷನ್ ಎಲ್ಲಿ ತನಕ ಬಂದಿದೆ ಅಂತ. ಸಾರಿ, ಕೆಲಸದ ಒತ್ತಡದ ಮಧ್ಯೆ ನಾನು ಮರ್ತು ಬಿಟ್ಟಿದ್ದೆ. ಇವಾಗಲೇ ಫೋನ್ ಮಾಡ್ತೀನಿ. ಇರಿ, ನಾನು ನೋಡ್ಕೊಂಬರ್ತೀನಿ. ಅರೆ, ನಾನು ನೋಡ್ತೀನಿ, ರಿಲ್ಯಾಕ್ಸ್. ಅರೆ ಇನ್ಸ್ಪೆಕ್ಟ್ರೇ, ನಮಸ್ತೆ ಸರ್. ನಮಸ್ತೆ. ಈಗ ತಾನೇ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೀನಿ. ಪ್ಲೀಸ್. ನಮಸ್ತೆ ಸರ್, ಬನ್ನಿ ಕೂತ್ಕೊಳ್ಳಿ. ಇವಾಗ ತಾನೇ ಇವ್ರು ನಿಮಗೆ ಫೋನ್ ಮಾಡಕ್ಕೆ ಹೊರಟಿದ್ರು, ಇನ್ವೆಸ್ಟಿಗೇಷನ್ ಎಲ್ಲಿ ತನಕ ಬಂತು ಅಂತ. ಸೆಕ್ಯೂರಿಟಿ ಬಗ್ಗೆ ಏನಾದರೂ ಗೊತ್ತಾಯ್ತಾ ಸರ್? ಅದನ್ನು ಹೇಳೋಣ ಅಂತಾನೆ ಇಲ್ಲಿಗೆ ಬಂದಿದ್ದು. ಅಂದರೆ ಸೆಕ್ಯೂರಿಟಿ ಬಗ್ಗೆ ಗೊತ್ತಾಯ್ತಾ? ಎಲ್ಲಿದ್ದಾನಂತೆ ಸರ್? ಗೊತ್ತಾಯ್ತು ಜೈನ್ ಸರ್, ಈಗ ಅವನು ಸೇಫ್ ಆಗಿದ್ದಾನೆ. ಸೇಫ್ ಆಗಿದ್ದಾರಾ? ಅಂದರೆ ಎಲ್ಲಿದ್ದಾರಂತೆ? ಬೇರೆ ಕಡೆ ಕೆಲಸ ಮಾಡ್ತಿದ್ದಾನೆ. ಬೇರೆ ಕಡೆ ಕೆಲಸನಾ? ಅಲ್ಲ, ಇಲ್ಲೇನಾಗಿತ್ತಂತೆ? ನಮ್ಮ ಮನೆಯೊಂದು ಥರನೇ ನೋಡ್ಕೋತಿದ್ವಲ್ಲ ಅವನನ್ನ. ಅವನ ವಿಷಯನ ಪೂರ್ತಿಯಾಗಿ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವನು ತುಂಬ ಸಾಲ ಮಾಡ್ಕೊಂಡಿದ್ನಂತೆ. ಸಾಲ ಕೊಟ್ಟವರು ಸುಮಾರು ಸರಿ ಫೋನ್ ಮಾಡಿದ್ರು ಅವನು ತೆಗಿತಿರ್ಲಿಲ್ಲಂತೆ. ಅದಕ್ಕೆ ಅವರು ಈ ರೀತಿ ಮುಸ್ಕಾಕೊಂಡು ಬಂದು ಅವನ್ನ ಎತ್ತಾಕೊಂಡು ಹೋಗಿ ಹೆದರಿಸಿದ್ದಾರೆ. ಅವನು ಹೆದರ್ಕೊಂಡು ನಾನು ತೊಗೊಂಡಿರೋ ಸಾಲನ ವಾಪಸ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಇನ್ನು ಈ ಏಜೆನ್ಸಿಲಿ ಕೊಡ್ತಿದ್ದಂತಹ ಸಂಬಳ ಸಾಕಾಗಿಲ್ಲ ಅಂತ ಕೇಳದೆ
ಮತ್ತೊಂದು ಏಜೆನ್ಸಿಗೆ ಹೋಗಿ ಕೆಲಸಕ್ಕೆ ಜಾಯ್ನ್ ಆಗಿದ್ದಾನೆ. ಇದನ್ನೆಲ್ಲ ಅವನೇ ನಮಗೆ ಫೋನ್ ಮಾಡಿ ಹೇಳ್ದ ಸರ್. ಹಾಗಿದ್ರೆ ದುಡ್ಡಿಗೋಸ್ಕರ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಿದಾರಾ? ಏನೋ ಒಟ್ನಲ್ಲಿ ಅವ್ರು ಸೇಫ್ ಆಗಿದ್ದಾರೆ ಅಂತ ಗೊತ್ತಾಯ್ತಲ್ಲ, ನನ್ಗೆ ಇವಾಗ ಸಮಾಧಾನ ಆಯ್ತು. ಮುಸ್ಕ ಹಾಕೊಂಡು ಬಂದಿದ್ದ ವ್ಯಕ್ತಿನ ನೋಡಿದ್ರೆ ಇವ್ರ ಜೀವಕ್ಕೆ ಏನಾದ್ರೂ ಅಪಾಯ ಮಾಡ್ಬಿಡ್ತಾರೇನೋ ಅಂತ ಭಯ ಆಗೋಗಿತ್ತು. ಈಗ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ ಮೇಡಮ್. ಇವರೆಲ್ಲ ಹೀಗೆ ದುಡ್ಡು ಮಾಡಬೇಕು ಅಂತಾನೆ ಊರು ಬಿಟ್ಟು ಊರಿಗೆ ಬಂದಿರ್ತಾರೆ. ದುಡ್ಡು ಎಲ್ಲಿ ಜಾಸ್ತಿ ಸಿಗುತ್ತೋ ಅಲ್ಲಿಗೆ ಹೊರಟೋಗ್ತಾರೆ. ಅದಕ್ಕೆ ಹೇಳೋದು ಮೇಡಮ್, ನಮ್ಮವರು ನಮ್ಮ ಜನ ಇದ್ದಾಗ ನಂಬಿಕೆಗೆ ಒಂದು ಅರ್ಥ ಇರುತ್ತೆ. ನೀವೇ ನಂಬಲಿಲ್ಲ. ಈಗ ನೋಡಿ, ಸಾಲ ಮಾಡಿಕೊಂಡು ತೀರ್ಸಕ್ಕಾಗದೆ ಓಡ್ ಹೋಗಿದ್ದಾನೆ. ಹೌದು, ಅವತ್ತೇ ನಾನು ನಿಮ್ಮ ಮಾತನ್ನ ಕೇಳಬೇಕಾಗಿತ್ತು. ಸುಮ್ಮನೆ ಏನೇನೋ ಯೋಚನೆ ಮಾಡಿದೆ. ಅರೇ, ಹಾಕಿದ್ದಾಗ ಹೋಯ್ತು, ಹೋಗ್ಲಿ ಬಿಡಿ. ಮುಂದೆ ನೀವು ಹುಷಾರಾಗಿರ್ಬೇಕು. ಯಾರನ್ನು ಹೀಗೆ ತುಂಬ ಈಸಿಯಾಗಿ ನಂಬಕ್ಕೆ ಹೋಗಬೇಡಿ. ಇಲ್ಲಿ ನಿಮಗೆ ನಾನು, ನನಗೆ ನೀವು ಅಷ್ಟೇ. ನಮ್ಮ ಪ್ರಪಂಚದಲ್ಲಿ ಬೇರೆ ಮೂರನೇವ್ರಿಗೆ ಪ್ರವೇಶ ಇಲ್ಲ. ಗೊತ್ತಾಯ್ತಾ? ಸರಿ ರೀ. ಸರಿ, ನಾನು ಈಗಲೇ ಫೋನ್ ಮಾಡಿ ಸೆಕ್ಯೂರಿಟಿ ಏಜೆನ್ಸಿಗೆ ಇನ್ನೊಬ್ಬ ಸೆಕ್ಯೂರಿಟಿ ಗಾರ್ಡ್ನ ಕಳ್ಸಕ್ಕೆ ಹೇಳ್ತೀನಿ. ಅವ್ನು ಬರ್ತಾನೆ, ಅವನ ಪಾಡಿಗೆ ಅವನು ಇರ್ತಾನೆ, ನಿಮ್ಮ ಪಾಡಿಗೆ ನೀವಿರಿ. ನೋಡಿ, ನಿಮ್ಮ ಮುಖದಲ್ಲಿ ಈ ಥರ ನಗು ನೋಡಕ್ಕೆ ಬಯಸ್ತೀನಿ ಹೊರತು ಭಯನಲ್ಲ. मैं तुम्हें छोड़ दूंगा, आजाद कर दूंगा, बिट्बिಡ್ತೀನಿ. ಆದ್ರೆ ಒಂದು ಕಂಡೀಷನ್. ಈ ಕಂಡೀಷನ್ ನಾನು ಹಾಕಿದ ಕಂಡೀಷನ್ ಪರ್ಫೆಕ್ಟಾಗಿ ಪ್ಲೇ ಮಾಡಿದ್ದಾನೆ. ಇನ್ಮೇಲೆ ನನ್ನ ಜಾನ್ವಿ ಅವ್ರ ಸಹವಾಸಕ್ಕೆ ಯಾರೂ ಬರೋದಿಲ್ಲ, ಇವರು ಹೋಗೋದಿಲ್ಲ. ಅಲ್ಲಿಗೆ ನನ್ನ ಚಿನ್ನಮರಿ ನನಗೆ ಮಾತ್ರ.